ಗಯಪದ ಕ್ಷೇತ್ರ ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ಉಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನದಲ್ಲಿ ಕಾಲಾವಧಿ ಜಾತ್ರೆ, ಮಕ್ಕಿ ಜಾತ್ರೆ ಮತ್ತು ಉತ್ಸವಾದಿಗಳು ಇಂದಿನಿಂದ ಆರಂಭವಾಗಿ ಮಾರ್ಚ್ 2ರವರೆಗೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ದೇವಾಲಯಕ್ಕೆ ಹೊರಕಾಣಿಕೆ ಹರಿದು ಬಂದಿದೆ. ಕಜೆಕಾರು ಬೀಡು, ಪೆರಿಯಡ್ಕ, ಕಾಂಚನ, ಪಂದಾರ್ಜೆ, ವರ್ಲಾಳು, ದುರ್ಗಾಗಿರಿ, ಹಿರೇಂಬಂಡಾಡಿ, 34ನೇ ನೆಕ್ಕಿಲಾಡಿ, ಬೆಳ್ಳಿಪಾಡಿ, ಶಾಂತಿನಗರ, ಸುಭಾಷ್ ನಗರ, ಬಿಳಿಯೂರು, ಪೆರ್ನೆ, ಇಳಂತಿಲ, ವಾಣಿನಗರ, ಮನ್ನೆಂಗಳ ಕಡೆಯಿಂದ ಹೊರೆಕಾಣಿಕೆ ಬಂದು ಉಪ್ಪಿನಂಗಡಿ ಆದಿತ್ಯ ಹೋಟೆಲ್ ಬಳಿ ಸೇರಿ ಬಳಿಕ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ತರಲಾಯಿತು. ಅನೇಕ ಗಣ್ಯರು ಹಾಗೂ ಊರ ಮಂದಿ ಮೆರವಣಿಗೆಯುದ್ದಕ್ಕೂ ಸಾಗಿದ್ರು. ಇನ್ನು 3 ಮಕ್ಕೆ ಜಾತ್ರೆ ನಡೆಯಲಿದ್ದು, ನಡು ಮಕ್ಕೆಯು ಮಾರ್ಚ್ 5 ಮತ್ತು 6ರಂದು, ಶಿವರಾತ್ರಿ ಮಕ್ಕೆ ಮಾರ್ಚ್ 11 ಮತ್ತು 12ರಂದು ನಡೆದು 19ರಂದು ಮಹಾಕಾಳಿ ಮೆಚ್ಚಿ ನಡೆಯಲಿದೆ. ದಕ್ಷಿಣ ಕಾಶಿ ಉಪ್ಪಿನಂಗಡಿಯ ಮಹತೋಬಾರ ಸಹಸ್ರಲಿಂಗೇಶ್ವರ ಮಹಾಕಾಳಿ ಅಮ್ಮನವರ ವಾರ್ಷಿಕ ಜಾತ್ರೋತ್ಸವ ಫೆಬ್ರವರಿ 24ರಿಂದ ಒಳಗೊಂಡು 3 ಮಕೆ ಜಾತ್ರೆಗಳು ಮತ್ತು ಆ ಒಂದು ಮೆಚ್ಚಿಯ ಮುಖಾಂತರ ಕೊನೆಗೊಳ್ಳಲಿಕ್ಕಿದೆ. ಇಂಥ ಸಂದರ್ಭದಲ್ಲಿ ಇಡೀ ನಮ್ಮ ಉಪ್ಪಿನಂಗಡಿ ಸೀಮೆ ದೇವರಾದಂಥ ಆ ಸಹಸ್ರಲಿಂಗೇಶ್ವರನ ಉತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತೇಳಿ ಈಗಾಗಲೇ ನೂತನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಂಥ ಕರುಣಾಕರ್ ಅವರ ನೇತೃತ್ವದಲ್ಲಿ ಒಳ್ಳೆಯ ಸಮಿತಿಯನ್ನು ರಚನೆ ಮಾಡಿಕೊಂಡು ಇವತ್ತು ಸಂಭ್ರಮದ ಆ ಒಂದು ಹೊರೆಕಾಣಿಕೆ ನಮ್ಮ ಆದಿತ್ಯ ಹೋಟೆಲಿಂದ ಆರಂಭಗೊಂಡು ಸಹಸ್ರಲಿಂಗೇಶ್ವರನ ಸನ್ನಿಧಿಗೆ ಕೊನೆಗೊಂಡಿದೆ. ಈ ಒಂದು ಹೊರೆಕಾಣಿಕೆಯಲ್ಲಿ ನಮ್ಮ 100 ಮಂದಿ ಭಕ್ತಾದಿಗಳು ಭಾಗವಹಿಸಿ ತಮ್ಮ ಫಲ ಕಾಣಿಕೆಗಳನ್ನು ಅರ್ಪಿಸುವ ಮುಖಾಂತರ ಇವತ್ತು ಆ ಸಹಸ್ರಲಿಂಗೇಶ್ವರ ಮಹಾಕಾಳಿಯವರ ಉತ್ಸವಕ್ಕೆ ಚಾಲನೆ ಕೊಡುವಂಥ ಸಂಗತಿಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಡೆಯುವಂಥ 3 ಮಕೆ ಜಾತ್ರೆಗಳು ಹಾಗೂ ರಥೋತ್ಸವ, ಹಾಗೆ ಮೆಚ್ಚಿ ಜಾತ್ರೆ, ನೇಮ ಇತ್ಯಾದಿ ಕಾರ್ಯಕ್ರಮಗಳಿಗೆ ಎಲ್ಲ ನಮ್ಮ ಸಾರ್ವಜನಿಕರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೇವರ ದರ್ಶನವನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕು. ಅದೇ ರೀತಿಯಲ್ಲಿ ಈ ಒಂದು ದಕ್ಷಿಣ ಕಾಶಿ ಎನ್ನುವಂಥ ಸಹಸ್ರಲಿಂಗೇಶ್ವರ ಮಹಾಕಾಳಿಯವರ ಈ ಸನ್ನಿಧಿ 2 ನದಿಗಳ ಸಂಗಮ ಕ್ಷೇತ್ರ, ಈ ಒಂದು ಅಭಿವೃದ್ಧಿಗೂ ಒಂದಷ್ಟು ನಮ್ಮ ಸಾರ್ವಜನಿಕರು ದೊಡ್ಡ ದೇಣಿಗೆಯನ್ನು ಕೊಟ್ಟು ಆ ಅಭಿವೃದ್ಧಿಯಲ್ಲೂ ತಮ್ಮನ್ನು ತಾವು ತೊಡಗಿಸಿ ಆ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ವಿನಂತಿಸ್ತಾ, ಬಹುಶಃ ಈ ಜಾತ್ರೋತ್ಸವದ ಶುಭಾಶಯವನ್ನು ಎಲ್ರಿಗೂ ನಾನು ಆಶಿಸ್ತಾ, ಎಲ್ರಿಗೂ ಭಗವಂತ ಆರೋಗ್ಯವನ್ನು ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೆ. ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನ ಉಪ್ಪಿನಂಗಡಿ ಈ ದೇವಳದ ಕಾಲಾವಧಿ ಜಾತ್ರೆ, ಮಕ್ಕೆ ಜಾತ್ರೆ ಮತ್ತು ಉತ್ಸವಾದಿಗಳು ದಿನಾಂಕ 23/2/2020 ಮಂಗಳವಾರದಿಂದ ಶ್ರೀ ದೇವಳದ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮ ಆರಂಭವಾಗ್ತದೆ. ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ನೆರವೇರಿಸುವ ಬಗ್ಗೆ ನಮ್ಮ ವ್ಯವಸ್ಥಾಪನಾ ಸಮಿತಿ ಮತ್ತು ಊರಿನ ಗ್ರಾಮಸ್ಥರ ಎಲ್ಲ ಸಹಕಾರದೊಂದಿಗೆ ನೆರವೇರಿಸಲು ನಾವು ನಿರ್ಣಯ ಮಾಡಿಕೊಂಡಿದ್ದೇವೆ. ಆ ಬಗ್ಗೆ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಆ ಪೂರ್ವ ಸಿದ್ಧತೆಗಳ ಆರಂಭದ ದಿನವಾದ ಇಂದು 23ನೇ ತಾರೀಕು ಹೊರೆಕಾಣಿಕೆ ಮಹೋತ್ಸವ 4:30ಕ್ಕೆ ಆರಂಭವಾಗ್ತದೆ. ಹಾಗೆ 1ನೇ ಹುಣ್ಣಿಮೆ ಮಕೆಕೂಟವು ದಿನಾಂಕ 25/2/21ನೇ ಗುರುವಾರ ರಥೋತ್ಸವ ಬಲಿ ಮಹಾಪೂಜೆಯೊಂದಿಗೆ ನಡೆಯುತ್ತದೆ. ಹಾಗೆಯೇ 2ನೇ ಅಷ್ಟಮಿ ಮಕೆಕೂಟ 5/3/2021 ಶುಕ್ರವಾರ ಕಾರ್ಯಕ್ರಮ ರಥೋತ್ಸವ ಬಲಿ ಮಹಾಪೂಜೆ ನೆರವೇರಲಿದೆ. ಹಾಗೆಯೇ 3ನೇ ಮಹಾಶಿವರಾತ್ರಿ ಮಕೆಕೂಟ 11/3/2021 ಗುರುವಾರ ಕಾರ್ಯಕ್ರಮ ನೆರವೇರಲಿದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ
ಸ್ವಾಮಿಯ ಆಶೀರ್ವಾದ ಪಡೆದು ಸಹಕರಿಸಬೇಕಾಗಿ ನಾನು ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆಯೇ ಈ ಜಾತ್ರೆಯನ್ನು, ವಾರ್ಷಿಕ ರಥೋತ್ಸವ ಜಾತ್ರೆಯನ್ನು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತ ಹೇಳಿ ಊರಿನ ಹಾಗೂ ಇತರ ಎಲ್ಲ ಭಕ್ತಾದಿಗಳಲ್ಲಿ ವಿನಮ್ರಪೂರ್ವಕವಾಗಿ ಆಡಳಿತದ ವತಿಯಿಂದ ಮನವಿ ಮಾಡುತ್ತಿದ್ದೇನೆ. ಪುತ್ತೂರು ತಾಲೂಕು ಉಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನ. ಇಲ್ಲಿಯ ವಾರ್ಷಿಕ ಜಾತ್ರೆಯು ದಿನಾಂಕ 24/2/2021ರಿಂದ ಪ್ರಾರಂಭಗೊಂಡು 2/3/2021ರಂದು ಅವಭೃತದೊಂದಿಗೆ ಸಂಪನ್ನಗೊಳ್ಳಲಿದೆ. ಅಲ್ಲದೆ ನಡುಮಕೆಯು ಮಾರ್ಚ್ 5 ಮತ್ತು 6ರಂದು ನಡೆಯಲಿದೆ. ಶಿವರಾತ್ರಿ ಮಕೆಯು ಮಾರ್ಚ್ 11 ಮತ್ತು 12ರಂದು ಶ್ರೀ ದೇವಳದಲ್ಲಿ ನಡೆದು ಮಾರ್ಚ್ 19ರಂದು ಮಹಾಕಾಳಿ ಮೆಚ್ಚೆಯು ಜರುಗಲಿರುವುದು. ಭಕ್ತಾದಿಗಳು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈಗ ಇರುವ ಕಾನೂನನ್ನು, ಕೊರೋನಾದ ಬಗ್ಗೆ ಇರುವ ಕಾನೂನನ್ನು ಪಾಲಿಸಿಕೊಂಡು ಆದಷ್ಟು ಅಂತರವನ್ನು ಕಾಪಾಡಿಕೊಂಡು ಮಾಸ್ಕ್ ಧರಿಸಿಕೊಂಡು ಅವರವರ ಆರೋಗ್ಯವನ್ನು ಕಾಪಾಡಿಕೊಂಡು ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ದೇವಳದ ಪರವಾಗಿ ಕೇಳಿಕೊಳ್ಳುತ್ತೇವೆ.